ಇನ್ನು ಎಲ್ಲ ನಾಯಕರು ಮಾತಾಡೋಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಪ್ರದೀಪ್ ಈಶ್ವರ್ ಮತ್ತೆ ದಿಲ್ಲಿದೇ ವಿಚಾರ ಎತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಆದ್ಮೇಲೆ ಇವರು ಸರದಿ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಈ ಅವೈಜ್ಞಾನಿಕ ರಸ್ತೆಗಳಾಗಿರೋದು. ಆವಾಗ ಅವೈಜ್ಞಾನಿಕ ಕಾಮಗಾರಿ ಆಗಿರೋದ್ರಿಂದಲೇ ಗುಂಡಿಗಳು ಬಿದ್ದಿರೋದು. 4 ವರ್ಷ ನೀವೇನು ಕಡ್ದು ಕಟ್ಟೆ ಹಾಕಿದ್ರಿ ಸರ್ ಅಂತ ಕೇಳ್ತಾರೆ ಪ್ರದೀಪ್ ಈಶ್ವರ್. ಸರಿ, ನೀವು ಬಂದು 2.5 ವರ್ಷ ಆಯ್ತಲ್ಲ, ನೀವೇನು ಮಾಡಿದ್ರಿ ಹಾಗಾದ್ರೆ? ವಿಜೇಂದ್ರ ಅವ್ರಿಗೂ ಕೂಡ ಅವ್ರು ಪ್ರಶ್ನೆ ಕೇಳ್ತಾರೆ. ನಿಮ್ಮ ತಂದೆಯವರು ಕೂಡ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ನೀವೇನು ಮಾಡಿದ್ರಿ? ಆವಾಗ ನಿಮಗೆ ಗುಂಡಿಗಳು ಕಾಣ್ತಿರ್ಲಿಲ್ವಾ? ಅವಾಗ ಮುಚ್ಚಕ್ಕಾಗಿರ್ಲಿಲ್ವಾ? ಇದು ಅವರ ಪ್ರಶ್ನೆ. ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಿಲ್ಲ ಬಿಜೆಪಿಯವ್ರ ಕೈಯಲ್ಲಿ. ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ ಮನೆ ರೋಡಲ್ಲಿರೋ ಗುಂಡಿ ಯಾವಾಗ ಮುಚ್ತಾರೋ ಕೇಳಿ. ಓಲ್ಡ್ ರಾಜೇಂದರ್ ನಗರಲ್ಲಿ ಗುಂಡಿಗಳು 106 ಇದ್ದಾವೆ. ಮುಖರ್ಜಿ ನಗರಲ್ಲಿ 106 ಪಾಟೋಲ್ಸ್ ಇದ್ದಾವೆ. ನೆಹರು ವಿಹಾರಲ್ಲಿದ್ದಾವೆ. ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ನ ಹೋಗಿ ಬರಕ್ಕೆ ಕೇಳಿ ಸರ್. ಅಷ್ಟು ಬೇಡ ಸರ್, ಡೆಲ್ಲಿ ಮುಖ್ಯಮಂತ್ರಿಯವರು ಇದ್ದಾರೆ ಮೇಡಮ್ ಅವರು, ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡಕ್ಕೆ ಕೇಳಿ ಸರ್. ಯಾರೋ VIPಸು ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ. ಮಾಡೆಲ್ ಟೌನ್ ಫೇಸ್ 1, ಮಾಡೆಲ್ ಟೌನ್ ಫೇಸ್ 2, ಮಾಡೆಲ್ ಟೌನ್ ಫೇಸ್ 3, ಮುಖರ್ಜಿ ನಗರ್, ನೆಹರು ವಿಹಾರ್, ಓಲ್ಡ್ ರಾಜೇಂದರ್ ನಗರ್, ಕರೋಲ್ ಬಾಗ್, ಇಲ್ಲೆಲ್ಲ ಸಾವಿರಾರು ಗುಂಡಿಗಳು. ಯಾವಾಗ ಮುಚ್ತೀರಾ ಸರ್? ಬಿಜೆಪಿ ಸರ್ಕಾರ ಇರೋದು ಕೇಂದ್ರದಲ್ಲಿ ಬಿಜೆಪಿ, ಡೆಲ್ಲಿಯಲ್ಲಿ ಬಿಜೆಪಿ. ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ. ಡೆಲ್ಲಿ ಇದು ಪ್ರದೀಪ್ ಈಶ್ವರ್ ಅವರ ಮಾತು. ಯಾಕಂದರೆ ಅವರ ನಾಯಕರು ಹೇಳಿದ್ರು ಪ್ರಧಾನಮಂತ್ರಿ ನಿವಾಸದ ರೋಡಲ್ಲೇ ಗುಂಡಿಗಳಿವೆ ಅಂತ.